Hello students, welcome to the BA third semester history class. BA third semester ಇತಿಹಾಸ ವರ್ಗಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾವು ಮೊಹಮ್ಮದ್ ಬಿನ್ ತುಘಲಕನ ಪ್ರಯೋಗಗಳನ್ನು ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಮೊದಲನೇ ಎರಡು ಪ್ರಯೋಗಗಳು ದುವಾಬ್ ಪ್ರದೇಶದಲ್ಲಿ ಅವನ ತೆರಿಗೆ ವ್ಯವಸ್ಥೆ ಮತ್ತು ಎರಡನೇದಾಗಿ ಅವನ ರಾಜಧಾನಿಯ ವರ್ಗಾವಣೆ, ಈ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. I have discussed these two here experiments. The first one was taxation in Doab region and transfer of the capital, the second. So now we will move to the third experiment, the token currency experiment or currency experiment. ಅವನ ನಾಣ್ಯ ಕ್ಷೇತ್ರದಲ್ಲಿ ತಂದಂಥ ಇಲ್ಲೇ ಪ್ರಯೋಗ. So it was in between 1329 to 30 the experiment was undertaken, the token currency experiment. ಈ ನಾಣ್ಯ ಕ್ಷೇತ್ರದಲ್ಲಿ ಅವನು ಕೈಗೊಂಡಂಥ ಪ್ರಯೋಗ 1329ರಿಂದ 1330 ಅವಧಿಯಲ್ಲಿ. ಈ ಪ್ರಯೋಗವನ್ನು ಕೈಗೊಳ್ಳಲು ಕಾರಣ ಏನಾಗಿತ್ತು ಅದನ್ನು ಮೊದಲಿಗೆ ಗಮನಿಸಬೇಕು. ವೈ ಇಟ್ ವಾಸ್ ಅಂಡರ್ಟೇಕನ್. So 1329, one of the things Tughlaq Empire faced was the scarcity of the gold and silver. ಬಂಗಾರ ಮತ್ತು ಬೆಳ್ಳಿಯ ಕೊರತೆ ತುಘಲಕ್ ರಾಜ್ಯದಲ್ಲಿ ಈ ಒಂದು ಕಂಡು ಬಂದಿತ್ತು. ಇದನ್ನು ನಿವಾರಿಸಲು ಅಥವಾ ಇದನ್ನು ಬಗೆಹರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಥಾಟ್ ಆಫ್ ಎನ್ ಎಕ್ಸ್ಪೆರಿಮೆಂಟ್, ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀಡಲು ಒಂದು ಪ್ರಯೋಗವನ್ನು ನಡೆಸಲು ನಿರ್ಧರಿಸಿದನು. ಏನು ಆ ಪ್ರಯೋಗ ಅಂದರೆ, ವಾಟ್ ವಾಸ್ ದಟ್ ಎಕ್ಸ್ಪೆರಿಮೆಂಟ್? ಹಿಯರ್ equal to gold and silver, introducing the bronze and copper coins. ಬಂಗಾರ ಮತ್ತು ಬೆಳ್ಳಿಗೆ ಸರಿಸಮಾನವಾಗಿ ಕಂಚು ಮತ್ತು ತಾಮ್ರದ ನಾಣ್ಯಗಳನ್ನು ಚಲಾವಣೆಯಲ್ಲಿ ತರುವುದು. ಈಕ್ವಲ್ ಟು, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ ಪಾರ್. ಇನ್ ಪಾರ್ ಅಂದರೆ ಸರಿಸಮಾನವಾಗಿ. ಅಲ್ಲೇ ಬಂಗಾರ ಮತ್ತು ಬೆಳ್ಳಿಗೆ ಸರಿಸಮಾನವಾಗಿ ಕಂಚು ಮತ್ತು ತಾಮ್ರದ ನಾಣ್ಯವನ್ನು ಚಲಾವಣೆಯಲ್ಲಿ ತರುವುದು. Actually, this was one of the experiment which was highly influenced, which had taken place in China. ಚೈನಾದಲ್ಲಿ ಇಂಥ ಒಂದು ಪ್ರಯೋಗ ನಡೆದಿತ್ತು, ಅದು ಸಾಕಷ್ಟು ಯಶಸ್ಸಾಗಿತ್ತು. ಅದರಿಂದ ಪ್ರಭಾವಿತವಾಗಿ ಮೊಹಮ್ಮದ್ ಬಿನ್ ತುಘಲಕ್ ಇಲ್ಲಿ ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಪ್ರಯೋಗ ನಡೆಸಲು ಮುಂದಾದನು. ಸೊ ಸೀಯಿಂಗ್ ದ ಸಕ್ಸಸ್ ಇನ್ ಚೈನಾ, he also mainly made up his mind that he should also carry out such an experiment. ಇಂಥ ಒಂದು ಪ್ರಯೋಗವನ್ನು ನಡೆಸಲು ಅವನು ಮುಂದಾದನು. So 1329, what he did was he stopped the circulation of the gold and silver currency. ಬಂಗಾರ ಮತ್ತು ಬೆಳ್ಳಿ ನಾಣ್ಯ ಈ ಒಂದು ಚಲಾವಣೆಯಲ್ಲಿ ಅವನು ನಿಲ್ಲಿಸಿದನು. ಅದಕ್ಕೆ ಸರಿಸಮಾನವಾಗಿ ಕಂಚು ಮತ್ತು ತಾಮ್ರ ನಾಣ್ಯವನ್ನು ಚಲಾವಣೆಯಲ್ಲಿ ತಂದನು. ಈಕ್ವಲ್ ಟು ಗೋಲ್ಡ್ ಅಂಡ್ ಸಿಲ್ವರ್, ಬ್ರಾನ್ಸ್ ಅಂಡ್ ಕಾಪರ್ ಕಾಯಿನ್ಸ್ were introduced in circulation. So this was mainly in 1329 he did. But this experiment went on only for 1 year. 1330 he had to stop this experiment. ಈ ಪ್ರಯೋಗ ಕೇವಲ 1 ವರ್ಷ ನಡೆದದ್ದು. ಈ ಪ್ರಯೋಗವನ್ನು ಅಲ್ಲೇ 1 ವರ್ಷ 1330ರಲ್ಲಿ ಅದನ್ನು ನಿಲ್ಲಿಸಬೇಕಾಯಿತು. ಕಾರಣ ಏನಂದರೆ, the reason was that here Muhammad bin Tughlaq could not keep the control over the circulation of the counterfeit coins. counterfeit ಅಂದರೆ ಕೊಟ್ಟೆ ನಾಣ್ಯ. ಕೊಟ್ಟೆ ನಾಣ್ಯಗಳ ಚಲಾವಣೆಯನ್ನು ತಡೆಯುವುದರಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ವಿಫಲನಾದನು. ಇನ್ ಚೈನಾ ಇಟ್ ವಾಸ್ ಸಕ್ಸಸ್ ಬಿಕಾಸ್ ಆಫ್ ಹಿಸ್ ವೆಲ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ವೆಲ್ ಆರ್ಗನೈಸ್ಡ್ ಆ್ಯಂಡ್ ವೆಲ್ ಮೇನ್ಲಿ ಟೇಕನ್ ಪ್ರಿಕಾಷನ್ಸ್. ಅಲ್ಲಿ ಯಶಸ್ಸಾಗಿದ್ದ, ಇಲ್ಲಿ ಅದು ಯಶಸ್ಸಾಗಲಿಲ್ಲ. ಕಾರಣ ಅಂದರೆ ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಆ ಕೊಟ್ಟೆ ನಾಣ್ಯನ ಚಲಾವಣೆಯಲ್ಲಿ ಈ ಒಂದು ಚಲಾವಣೆಯನ್ನು ತಡೆಯಲು ವಿಫಲನಾದನು. ಹಿ ಕಂಪ್ಲೀಟ್ಲಿ ಫೇಲ್ಡ್ ಇನ್ ದ ಸರ್ಕ್ಯುಲೇಷನ್ ಹಿಯರ್ ಟು ಸ್ಟಾಪ್ ದ ಸರ್ಕ್ಯುಲೇಷನ್ ಆಫ್ ದ ಕೌಂಟರ್ಫೀಟ್ ಕಾಯಿನ್ಸ್. So people began to make the coins in their houses and bring into circulation. ಮನೆಯಲ್ಲೇ ತಯಾರು ಮಾಡಲಿಕ್ಕೆ ಅವರು ಅದನ್ನು ಚಲಾವಣೆಯಲ್ಲಿ ತರಲು ಪ್ರಾರಂಭ ಮಾಡಿದರು. ಸೊ ದಿಸ್ ವಾಸ್ ವಾಟ್ ಹ್ಯಾಪನ್. ಭರಣಿ ಹೇಳ್ತಾನೆ ಈ ಪ್ರಯೋಗದ ಬಗ್ಗೆ. ಭರಣಿ ರೈಟ್ಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್, ಇನ್ ತುಘಲಕ್ ಎಂಪೈರ್, ಬಿಕಾಸ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಎವ್ರಿ ಹೌಸ್ ಬಿಕೇಮ್ ಎ ಮಿಂಟ್. MINT, mint is a place where the coins are made. ಜಿಯಾವುದ್ದೀನ್ ಭರಣಿ ಹೇಳಿದಂಥ ವಾಕ್ಯ ಇದು. ಇಲ್ಲೇ ಈ ಪ್ರಯೋಗದಿಂದಾಗಿ ಪ್ರತಿಯೊಂದು ಮನೆ ತುಘಲಕ್ ಸಾಮ್ರಾಜ್ಯದಲ್ಲಿ ಒಂದು ಟಂಕಶಾಲೆ ಆಯಿತು ಅಂತ ಹೇಳ್ತಾನೆ. ಮನೆಯಲ್ಲಿ ಜನರು ಕೊಟ್ಟೆ ನಾಣ್ಯಗಳನ್ನು ಚಲಾವಣೆ ಮಾಡಿ ಕಂಚು ಮತ್ತು ತಾಮ್ರದ ನಾಣ್ಯಗಳನ್ನು ಚಲಾವಣೆಯಲ್ಲಿ ತಂದರು.
So this was what happened because of the negligence here and improper execution. ಅವನ ನಿರ್ಲಕ್ಷ್ಯತೆ, ಮೊಹಮ್ಮದ್ ಬಿನ್ ತುಘಲಕನ ನಿರ್ಲಕ್ಷ್ಯತೆ, ಸರಿಯಾದ ರೀತಿಯಲ್ಲಿ ಇದನ್ನು ಜಾರಿಗೆಗೊಳಿಸಿಲ್ಲ. ಅದೇ ಚೀನಾದಲ್ಲಿ ಯಶಸ್ಸಾಗಲು ಅದನ್ನು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತರಲಾಗಿತ್ತು. ಅದನ್ನು ಅಲ್ಲಿ ಯಶಸ್ಸಾದರೆ ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ನಿರ್ಲಕ್ಷ್ಯತೆಯಿಂದ, ಬಿಕಾಸ್ ಆಫ್ ಹಿಸ್ ನೆಗ್ಲಿಜೆನ್ಸ್ ಆ್ಯಂಡ್ ಹಿಸ್ ಮೇನ್ಲಿ ಇಂಪ್ರಾಪರ್ ಎಕ್ಸಿಕ್ಯೂಷನ್, ದಿಸ್ ಹಿಯರ್ ಮೇನ್ಲಿ ಎಕ್ಸ್ಪೆರಿಮೆಂಟ್ ಫೇಲ್ಡ್. ಈ ಪ್ರಯೋಗ ಅಲ್ಲಿ ವಿಫಲವಾಯಿತು. ದಿಸ್ ಎಕ್ಸ್ಪೆರಿಮೆಂಟ್ ಎಂಡೆಡ್ ಇನ್ ಎ ಕಂಪ್ಲೀಟ್ ಫೇಲ್ಯೂರ್ ಆ್ಯಂಡ್ ಹಿ ಹ್ಯಾಡ್ ಟು ಸ್ಟಾಪ್ ದ ಎಕ್ಸ್ಪೆರಿಮೆಂಟ್ ಇನ್ 1330. 1330ರಲ್ಲಿ ಈ ಪ್ರಯೋಗವನ್ನು ಅಲ್ಲಿ ನಿಲ್ಲಿಸಲಾಯಿತು. ಸೊ ಇಟ್ ಇಸ್ ಸೆಡ್ ಅಗೇನ್, ಬರನಿ ರೈಟ್ಸ್ here when the circulation was stopped, here the people brought those coins which they had made in their houses or which they had mainly from the markets, and they put all the coins in the city of Tughlaqabad, which was just like a hill. ಒಂದು ಬೆಟ್ಟದ ಹಾಗೆ ಆ ಕೊಟ್ಟೆ ನಾಣ್ಯಗಳನ್ನು ಏನು ಜನರು ತಂದು ತುಘಲಕಾಬಾದದಲ್ಲಿ ಎಸೆದು ಒಂದು ಬೆಟ್ಟದ ಅಥವಾ ಒಂದು ರಾಶಿಯ ಕೊಟ್ಟೆ ನಾಣ್ಯಗಳನ್ನಾಗಿತ್ತು. ಬರನಿ ತನ್ನ ಇದರಲ್ಲಿ ಹೇಳ್ತಾನೆ, ಬರನಿ ಸೇಸ್ ದಟ್ ದಿಸ್ ವಾಸ್ ದ ಸಿಚುವೇಶನ್. ಪೀಪಲ್ ಬ್ರಾಟ್ ದೋಸ್ ಆಲ್ ದ ಕಾಯಿನ್ಸ್ ಆ್ಯಂಡ್ ಮೇನ್ಲಿ ಹಿಯರ್ ಹೋರ್ಡೆಡ್ ಇಟ್ ಆಟ್ ತುಘಲಕಾಬಾದ್ ವಿಚ್ ಹ್ಯಾಡ್ ರಿಸನ್ ಲೈಕ್ ಎ ಹಿಲ್ ಆರ್ ಎ ಮೌಂಟನ್, ದ ಮೌಂಟನ್ ಆಫ್ ಕೌಂಟರ್ಫೀಟ್ ಕಾಯಿನ್ಸ್. ದಟ್ ಈಸ್ ವಾಟ್ ಬರನಿ ರೈಟ್ಸ್. ಬರನಿ ಹೇಳ್ತಾನೆ. ಪೂರ್ಣ ಇದರಿಂದ ವಿಫಲವಾಯಿತು. ಮತ್ತೆ ನಾವು ನೋಡ್ತೀವಿ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಜನಪ್ರಿಯತೆಯನ್ನು ಕಳೆದುಕೊಳ್ಳಬೇಕಾಯಿತು. Muhammad bin Tughlaq had to lose his popularity. This was his one more experiment. ಇದು ಇನ್ನೊಂದು ಪ್ರಯೋಗ, ಅದು ಕೂಡ ವಿಫಲವಾಗಿತ್ತು. 1331 1331 ಇನ್ನೊಂದು ಅವನ ಈ ಒಂದು ಪ್ರಯೋಗ ವಿಚ್ ಹ್ಯಾಸ್ ಬಿನ್ ರೆಫರ್ಡ್ ಆಸ್ ಎ ಹಿಮಾಲಯನ್ ಬ್ಲಂಡರ್. ಇದು ಅವನು ಮಾಡಿದಂಥ ದೊಡ್ಡ ತಪ್ಪಿದು. ಅವನ ದಂಡಯಾತ್ರೆಗಳಲ್ಲಿ ಇವನು ಮಾಡಿದಂಥ ಒಂದು ದೊಡ್ಡ ತಪ್ಪು. ಇಟ್ ಈಸ್ ದ ಮೋಸ್ಟ್ ಹಿಯರ್ the fatal mistake he did in his experiment and his wars. ಅವನ ದಂಡಯಾತ್ರೆಗಳಾಗಿರ್ಬೋದು, ಅವನ ಆಡಳಿತ ಸುಧಾರಣೆಗಳಾಗಿರ್ಬೋದು, ಅವನ ಮಾಡಿದಂಥ ಒಂದು ದೊಡ್ಡ ತಪ್ಪಂದರೆ ಕರಾಚಿಲ್ ದಂಡಯಾತ್ರೆ, ದ ಕರಾಚಿಲ್ ಎಕ್ಸ್ಪಿಡಿಷನ್ 1331 1331 1331ರಲ್ಲಿ ಕರಾಚಿಲ್ ಪ್ರದೇಶವನ್ನು ವಶಪಡಿಸಿಕೊಳ್ಳಲು, ಇನ್ ದ ವೆಸ್ಟರ್ನ್ ಪಾರ್ಟ್ ಹಿಯರ್ ಟು ಕಾಂಕರ್ ದಿ ಕರಾಚಿಲ್ ರೀಜನ್. ಆ ಒಂದು ಗಡಿ ಪ್ರದೇಶದಲ್ಲಿ ಬರುವಂಥ ಈ ಒಂದು ಸ್ಥಳ ಇದು. ದಿಸ್ ಈಸ್ ದ ಪ್ಲೇಸ್ ವೇರ್ ಯು ಗೆಟ್ ಇಟ್ ಹಿಯರ್ ಇನ್ ದ ವೆಸ್ಟರ್ನ್ ಮೋಸ್ಟ್ ರೀಜನ್ ಆ್ಯಂಡ್ ವಿಚ್ ವಾಸ್ ವೆರಿ ನಿಯರಿಂಗ್ ಟು ಚೈನಾ. ಚೀನಾಕ್ಕೆ ಅದು ಬಹಳ ಸಮೀಪವಾಗಿ ಅಥವಾ ಹತ್ತಿರವಾಗಿತ್ತದು. ಅಲ್ಲಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಳುವಾಗ ಹಿ ವಾಂಟೆಡ್ ಟು ಕ್ಯಾಪ್ಚರ್ ದಿಸ್ ಪರ್ಟಿಕ್ಯುಲರ್ಲಿ ಕರಾಚಿ. ಸೊ ಫಾರ್ ದ್ಯಾಟ್ ರೀಸನ್ ಹಿ ಆರ್ಗನೈಸ್ಡ್ ಅನ್ ಆರ್ಮಿ ಆಫ್ 3,70,000 ಆರ್ಮಿ. 3,70,000 ಇರುವಂಥ ಒಂದು ಬೃಹತ್ ಸೈನ್ಯ ಕಟ್ಟಿದ ಈ ಕರಾಚಿಲ್ ದಂಡಯಾತ್ರೆಗೆ. ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಅದನ್ನು ಮುಂದೆ ಹಾಕ್ತಾ ಹೋದ. ಒನ್ ಆರ್ ದ ಅದರ್ ರೀಸನ್ ಹಿ ವಾಸ್ ಮೇನ್ಲಿ ಪ್ರೊಲಾಂಗಿಂಗ್ ದ ಎಕ್ಸ್ಪಿಡಿಷನ್. ಬಟ್ ಇಫ್ ಹಿ ಪ್ರೊಲಾಂಗ್ಡ್ ಇಟ್, ಹಿ ಡಿಡ್ ನಾಟ್ ಡಿಸ್ಮೆಂಟಲ್ ದ ಆರ್ಮಿ. ಆ ಒಂದು ಸೈನ್ಯವನ್ನು ಅವನು ಅಲ್ಲಿನ ರದ್ದುಗೊಳಿಸಲಿಲ್ಲ. ಆ ಸಮಯದಲ್ಲಿ ದ ಆರ್ಮಿ ಕಂಟಿನ್ಯೂಡ್ ಟು ಬಿ ದೇರ್. ಸೊ ಹಿಯರ್ mainly this was the mistake he did, because here he had to mainly pay the salaries to the soldiers. He has to see that they are well properly here given the salaries, their training, their equipments, their mainly the supply of the food and other things, clothings. So to look after that, ಅವರ ಪೂರ್ಣ ಯೋಗಕ್ಷೇಮ ನೋಡಿಕೊಳ್ಳಬೇಕಾಯ್ತು ಆ ಸೈನಿಕರ. ಅದನ್ನೇ ಅವನು ಈ ಒಂದು ಸೈನ್ಯವನ್ನು ಕೂಡ ಈ ಒಂದು ರದ್ದುಗೊಳಿಸಿಲ್ಲ ಅದು ಮುಂದೆ ಹೋದ ನಂತರ. So he kept on prolonging and the army was never here dismantled. ಆ ಸೈನ್ಯವನ್ನು ಅವನು ಈ ಒಂದು ರದ್ದುಗೊಳಿಸಿಲ್ಲ. ಆ ಸೈನ್ಯವನ್ನು ಅದನ್ನು ಮುಂದುವರಿಸಿದ. ಒಂದಲ್ಲ ಒಂದು ದಿವಸ ತಾನು ಆ ದಂಡಯಾತ್ರೆಯನ್ನು ಕೈಗೊಳ್ಳಲು. ಸೊ ಫಾರ್ ನಿಯರ್ಲಿ ಇಟ್ ವಾಸ್ ಪ್ರೊಲಾಂಗ್ಡ್ ಫಾರ್ ಮೋರ್ ದ್ಯಾನ್ 1 year. 1 ವರ್ಷ ಅದು ಮುಂದೆ ಹೋಯಿತು. ಅಂಟಿಲ್ ದ್ಯಾಟ್ ಇಯರ್ ದ ಆರ್ಮಿ ಡಿಡ್ ನಾಟ್ ಹ್ಯಾವ್ ಎನಿ ವರ್ಕ್. ಆ ಒಂದು ಏನೂ ಕೆಲಸ ಇರಲಿಲ್ಲ. ಬಟ್ ದೇ ಆರ್ ಗೆಟಿಂಗ್ ದ ಸ್ಯಾಲ್ರಿ, ದೇ ಆರ್ ಗೆಟಿಂಗ್ ಆಲ್ ದ ಫೆಸಿಲಿಟೀಸ್. ಎಲ್ಲ ಸೌಕರ್ಯಗಳು ಸಿಗ್ತಾ ಇದ್ದವು ಅವರಿಗೆ. ಕಾರಣ ಅವರ ಆ ಸೈನ್ಯವನ್ನು ಒಂದಲ್ಲ ಒಂದು ದಿನ ಕರಾಚಿಲದ ಮೇಲೆ ದಂಡೆತ್ತಿ ತಾನು ಹೋಗಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಇಟ್ಟುಕೊಂಡಿದ್ದಾನೆ. ಹಿ ಹ್ಯಾಡ್ ಕೆಪ್ಟ್ ದ್ಯಾಟ್ ಟು ಕ್ಯಾಪ್ಚರ್ ಕರಾಚಿ. ನೋ ಡೌಟ್ ಹಿ ಕ್ಯಾಪ್ಚರ್ಡ್ ಇಟ್. ಅದನ್ನು ಅವನು ವಶಪಡಿಸಿಕೊಂಡ ಮುಂದೆ 1332-33ರಲ್ಲಿ. ಬಟ್ ದ ಥಿಂಗ್ ವಾಸ್ ಹಿಯರ್ ಫಾರ್ ಮೋರ್ ದ್ಯಾನ್ 1 year, 1 ವರ್ಷ ಕಾಲ ಅನ್ನೆಸೆಸರ್ಲಿ ಇಟ್ ವಾಸ್ ಅ ಬರ್ಡನ್ ಆನ್ ದ ಟ್ರೆಜರಿ. ಆ ಖಜಾನೆ ಮೇಲೆ ಒಂದು ಭಾರವಾಗಿತ್ತು. ಇಟ್ ವಾಸ್ ಅನ್ ಅನ್ನೆಸೆಸರಿ ಬರ್ಡನ್ on the treasury of Muhammad bin Tughlaq.
Already he was facing many economic problems. Now we see that this was another economic problem. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ ಈಗಾಗಲೇ, ಆದರೆ ಈಗ ಇನ್ನೊಂದು ಈ ಸಮಸ್ಯೆಯನ್ನು ಮತ್ತೆ ಆರ್ಥಿಕ ತೊಂದರೆಗಳಿಗೆ ಒಳಗಾದನು ಮೊಹಮ್ಮದ್ ಬಿನ್ ತುಘಲಕ್. He was a victim to the economic crisis once again because all the experiments were a failure there. ಅಲ್ಲಿ ಅವನು ಎಲ್ಲ ಪ್ರಯೋಗಗಳು ವಿಫಲ ಆಗ್ತಾ ಬಂದದ್ದು. ಹೀಗಾಗಿ ಇದು ಕೂಡ ಅವನಿಗೆ ಆರ್ಥಿಕವಾಗಿ ಭಾರವಾಗಿತ್ತು. ದಿಸ್ ವಾಸ್ ಆಲ್ಸೋ ಎಕನಾಮಿಕಲ್ ಬರ್ಡನ್ there. See, within 10 years of his rule, he had to mainly face a lot of economic crisis because of these experiments. ಈ ಪ್ರಯೋಗಗಳಿಂದಾಗಿ ಅವನ ತನ್ನ ಆಳ್ವಿಕೆಯ ಮೊದಲನೇ 10 ವರ್ಷದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅದನ್ನು ಇಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಲಾಸ್ಟ್ಲಿ ಇಟ್ ವಾಸ್ ಇನ್ 1334 and 35. ಮೇನ್ಲಿ ಹಿಸ್ ಅಗ್ರಿಕಲ್ಚರಲ್ ಎಕ್ಸ್ಪೆರಿಮೆಂಟ್, ಅವನ ಕೃಷಿ ಕ್ಷೇತ್ರದಲ್ಲಿ ನಡೆದಂಥ ಪ್ರಯೋಗ. ಇಟ್ ವಾಸ್ ದ ಪರ್ಪಸ್ ವಾಸ್ ಟು ಎಕ್ಸ್ಪಾಂಡ್ ದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇನ್ ದ ಎಂಪೈರ್. ಸಾಮ್ರಾಜ್ಯದಲ್ಲಿ ಕೃಷಿ ವ್ಯವಸಾಯದ ಈ ಒಂದು ವಿಸ್ತಾರವಾಗಿತ್ತು, ಪ್ರಾದೇಶಿಕವಾಗಿ ವಿಸ್ತಾರ ಮಾಡುವುದಾಗಿತ್ತು. ಅಂದರೆ ಹಾಳಾದ ಭೂಮಿ, ಬಂಜರು ಭೂಮಿಗಳನ್ನು ಅಲ್ಲೇ ವ್ಯವಸಾಯ ಮಾಡುವ ಹಾಗೆ ಅದಕ್ಕೆ ಫಲವತ್ತವಾಗಿ ಮಾಡಿ ಆ ಒಂದು ಕೃಷಿಯನ್ನು ಬೆಳೆಸುವುದಾಗಿತ್ತು. ಹಿ ವಾಂಟೆಡ್ ಟು ಕನ್ವರ್ಟ್ ದ ವೇಸ್ಟ್ ಲ್ಯಾಂಡ್, barren land into a fertile land, and here mainly expand or mainly develop the agriculture there. It was with this intention agricultural experiment was carried out. ಈ ಉದ್ದೇಶವನ್ನು ಇಟ್ಟುಕೊಂಡು ಕೃಷಿಯಲ್ಲಿ ಒಂದು ಪ್ರಯೋಗ ತಂದ 1334. To conduct this experiment, he established a department called as Diwan-e-Khoi. Diwan-e-Khoi ಅಂತೇಳಿ ಅವನು ಒಂದು ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದನು. ಹಿ ಎಸ್ಟಾಬ್ಲಿಷ್ ದಿಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಂಟ್ರಸ್ಟೆಡ್ ದ ರೆಸ್ಪಾನ್ಸಿಬಿಲಿಟಿ ಟು ದಿಸ್ ಡಿಪಾರ್ಟ್ಮೆಂಟ್ ಟು ಕಂಡಕ್ಟ್ ದಿಸ್ ಎಕ್ಸ್ಪೆರಿಮೆಂಟ್. ಈ ಪ್ರಯೋಗ ನಡೆಸುವ ಜವಾಬ್ದಾರಿಯನ್ನು ಈ ದಿವಾನ್-ಎ-ಖೋಯಿ ಇಲಾಖೆಗೆ ನೀಡಿದರು. ಇಟ್ ಈಸ್ ಅನ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನೆಸೆಸರಿ ಫೈನಾನ್ಸ್ ವಾಸ್ ಗಿವನ್. ಅದಕ್ಕೆ ಬೇಕಾಗುವಷ್ಟಂತ ಈ ಒಂದು ಹಣ ನೀಡಲಾಯಿತು. ಆ್ಯಂಡ್ ವಿ ಫೈಂಡ್ ದ ಆಫೀಸರ್ಸ್ ಆಫ್ ದಿಸ್ ದಿವಾನ್-ಎ-ಖೋಯಿ, ದಿವಾನ್-ಎ-ಖೋಯಿಯ ಈ ಸದಸ್ಯರು ಏನು ಬಂದಂಥ ಹಣ ಇತ್ತು, ದೇ ನೆವರ್ ಯುಟಿಲೈಸ್ಡ್ ಇಟ್ ಆನ್ ದ ಅಗ್ರಿಕಲ್ಚರಲ್ ಆಸ್ಪೆಕ್ಟ್. ದೇ ನೆವರ್ ಟ್ರೈ ಟು ಬ್ರಿಂಗ್ ದ ವೇಸ್ಟ್ ಲ್ಯಾಂಡ್ಸ್ ಇನ್ ಟು ದ ಕಲ್ಟಿವೇಷನ್. ಅದನ್ನು ಈ ಒಂದು ಇಲ್ಲಿ ವ್ಯವಸಾಯ ನಡೆಸಲು ಯಾವುದೇ ಈ ಒಂದು ಪ್ರದೇಶಗಳನ್ನು ಅವರು ಬೆಳೆಸಲಿಲ್ಲ. ಯಾವುದೇ ಪ್ರದೇಶವು ಹಾಳಾದ ಭೂಮಿ ಅಥವಾ ಬಂಜರ ಭೂಮಿಯಲ್ಲಿ ವ್ಯವಸಾಯವನ್ನು ನಡೆಸಲಿಲ್ಲ. ಬಂದಂಥ ಹಣವನ್ನು ತಮ್ಮ ವಿಲಾಸ ಕಾರ್ಯದ ಮೇಲೆ ಖರ್ಚು ಮಾಡಿದರು. Whatever money they received, they spent it on their luxury activities. No agriculture was conducted. No barren lands were mainly developed. ಯಾವುದೇ ಬಂಜರು ಭೂಮಿಗಳ ಅಲ್ಲಿ ಬೆಳೆಸಲು ಸಾಧ್ಯವಾಗಿಲ್ಲ. ಹೀಗಾಗಿ ನಾವು ನೋಡ್ತೀವಿ ಅಲ್ಲೇ ಇದು ಪ್ರಯೋಗ ವಿಫಲವಾಯಿತು. ದಿಸ್ ಎಕ್ಸ್ಪೆರಿಮೆಂಟ್ ವಾಸ್ ಎ ಫೇಲ್ಯೂರ್. ಇದು 1 ವರ್ಷ ಜವಾಬ್ದಾರಿ ಕೊಟ್ಟಿದ್ದರು ಆ ದಿವಾನ್-ಎ-ಖೋಯಿಗೆ. ಹಿ ಹ್ಯಾಡ್ ಗಿವನ್ 1 year tenure ಫಾರ್ ದಿಸ್ ಮೇನ್ಲಿ ದ ಡಿಪಾರ್ಟ್ಮೆಂಟ್ ಟು ಕಂಡಕ್ಟ್ ದ ಅಗ್ರಿಕಲ್ಚರಲ್ ಎಕ್ಸ್ಪೆರಿಮೆಂಟ್. ಬಟ್ ಆಫ್ಟರ್ 1 year, 1 ವರ್ಷ ಆದ ನಂತರ ಅಲ್ಲಿ ನಾವು ನೋಡ್ತೀವಿ ಮೊಹಮ್ಮದ್ ಬಿನ್ ತುಘಲಕನಿಗೆ ಬಂದಂಥ ಈ ಒಂದು ಫಲಿತಾಂಶ ಏನಂದರೆ ಆ ಬಂಜರ್ ಭೂಮಿಯಾಗಿ ಉಳಿದುಕೊಂಡಿತ್ತು. ದ ಬೇರನ್ ಲ್ಯಾಂಡ್ ಹ್ಯಾಡ್ ರಿಮನ್ ಇನ್ ಟು ಎ ಬೇರನ್ ಲ್ಯಾಂಡ್. ಸೊ ದಿಸ್ ಹಿಯರ್ ಎಕ್ಸ್ಪೆರಿಮೆಂಟ್ ವಾಸ್ ಎ ಫೇಲ್ಯೂರ್. ಈ ಪ್ರಯೋಗ ವಿಫಲವಾಯಿತು. ದ ಕ್ವಶನ್ ವಾಸ್ ಹೂ ಶುಡ್ ಬಿ ಬ್ಲೇಮ್ಡ್. ಇದನ್ನು ಯಾರ ಮೇಲೆ ಇದರ ಆರೋಪ ತರಬೇಕು? ಸೊ ದ ಸ್ಕಾಲರ್ಸ್ ಸೇ ದ್ಯಾಟ್ ದ negligence of Muhammad bin Tughlaq was the reason for the failure. It is not the negligence of the officers. ಅಧಿಕಾರಿಗಳ ನಿರ್ಲಕ್ಷ್ಯತೆ ಅಲ್ಲ, ಅದು ಮೊಹಮ್ಮದ್ ಬಿನ್ ತುಘಲಕನ ನಿರ್ಲಕ್ಷ್ಯತೆಯಿಂದ ಈ ಪ್ರಯೋಗ ವಿಫಲವಾಯಿತು. ಒಂದು ವೇಳೆ ಅವನು ಜವಾಬ್ದಾರಿ ಕೊಟ್ಟಿದ್ದ ಇಲಾಖೆಗೆ ಅದನ್ನು ವ್ಯವಸ್ಥಿತವಾಗಿ ಅವರ ಜವಾಬ್ದಾರಿ ನಿರ್ವಹಿಸ್ತಾ ಇಲ್ಲವೋ ಅಂದೇಲೆ ಅವನು ಅದನ್ನು ಗಮನಿಸಬೇಕಾಗಿತ್ತು. ಹಿ ಹ್ಯಾಡ್ ಟು ಹಿಯರ್ ಸೂಪರ್ವೈಸ್ ದ ವರ್ಕ್ ಆಫ್ ದ ಡಿಪಾರ್ಟ್ಮೆಂಟ್. ಇಟ್ ವಾಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ದೇರ್ ಹಿ ವಾಸ್ ನೆಗ್ಲಿಜೆಂಟ್. ಅಲ್ಲಿ ಅವನು ವಿಫಲನಾದನು, ಅಲ್ಲಿ ಅವನ ನಿರ್ಲಕ್ಷ್ಯತೆಯನ್ನು ತೋರಿಸಿದನು. ಹಿ ಹ್ಯಾಡ್ ದ ಫೇತ್ ಇನ್ ದ ಆಫೀಸರ್ಸ್ ಆ್ಯಂಡ್ ಹಿ ಹ್ಯಾಡ್ ಗಿವನ್ ದ ಫುಲ್ ರೆಸ್ಪಾನ್ಸಿಬಿಲಿಟಿ. ಅವರಲ್ಲಿ ವಿಶ್ವಾಸ ನಂಬಿಕೆ ಇಟ್ಟು ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದ, ಅವರ ಪೂರ್ಣ ಜವಾಬ್ದಾರಿ ಕೊಟ್ಟಿದ್ದ. ಬಟ್ ದ ರಿಸಲ್ಟ್ ವಾಸ್ ಹಿಯರ್ ದ ಎಕ್ಸ್ಪೆರಿಮೆಂಟ್ ವಾಸ್ ಅ ಫೇಲ್ಯೂರ್. ಆದರೆ ಆ ಪ್ರಯೋಗ ಅಲ್ಲಿ ವಿಫಲವಾಯಿತು. ದಿಸ್ ಇಸ್ ಹೌ ದ ಎಕ್ಸ್ಪೆರಿಮೆಂಟ್ ಆಫ್ ಅಗ್ರಿಕಲ್ಚರ್ ಆಲ್ಸೋ ಎಂಡೆಡ್ ಎ ಫೇಲ್ಯೂರ್. ಆ್ಯಂಡ್ ಬೈ 1335 ಆಲ್ ದ 5 experiments which we have seen were a complete failure. ಆ 5 ಪ್ರಯೋಗಗಳು ಎಲ್ಲ ವಿಫಲವಾದವು. Where the failure was there, it was because of improper execution and negligence. ಮೊಹಮ್ಮದ್ ಬಿನ್ ತುಘಲಕನ ನಿರ್ಲಕ್ಷ್ಯತೆ ಮತ್ತು ವ್ಯವಸ್ಥಿತವಾಗಿ ಆ ಪ್ರಯೋಗಗಳನ್ನು ಜಾರಿಗೊಳಿಸಲಾಗಲಿಲ್ಲ, ಮುಂದಾಲೋಚನೆ ಮಾಡಲಿಲ್ಲ, ಜಾಗ್ರತೆ ವಹಿಸಿಕೊಳ್ಳಲಿಲ್ಲ, ಅವಸರದಲ್ಲಿ ಪ್ರಯೋಗಗಳನ್ನು ನಡೆಸಿದ ಕಾರಣದಿಂದಾಗಿ ಅದು ವಿಫಲವಾಯಿತು. ಬಿಕಾಸ್ ಆಫ್
his mainly here lacking the far-sightedness without thinking of the consequences. In a haste, he undertook these experiments, neglected, and there was improper execution. Hence, all the experiments were failure. And from 1335, 1335 throughout the empire, the people were very much tired because of his rule. ಅವನ ಆಳ್ವಿಕೆಯಿಂದ ಜನರು ಬೇಸರವಾಗಿದ್ದರು. And immediately we find the people began to raise the revolts. ಒಂದೊಂದಾಗಿ ಪ್ರದೇಶದಲ್ಲಿ ಜನರು ಅವನ ವಿರುದ್ಧ ಪ್ರತಿಭಟನೆ ಪ್ರಾರಂಭ ಮಾಡಿದರು. From 1335 to 1351, in the Tughlaq Empire, there were 18 revolts. 1335ರಿಂದ 1351 ಇಡೀ ತುಘಲಕ್ ಸಾಮ್ರಾಜ್ಯದಲ್ಲಿ ಸುಮಾರು 18 ಪ್ರತಿಭಟನೆಗಳು ನಡೆದವು ಅವನ ವಿರುದ್ಧ. ಸೊ he moved on place to place to suppress this revolt. ಒಂದು ಕಡೆ ಪ್ರತಿಭಟನೆ ಅಡಗಿಸೋದ್ರಲ್ಲಿ ಇನ್ನೊಂದು ಕಡೆ ಪ್ರತಿಭಟನೆ ಪ್ರಾರಂಭ ಆಗ್ತಾ ಇತ್ತು. ಸೊ he was always on the move to suppress these revolts. ಅವನ ತನ್ನ ರಾಜಧಾನಿಯಿಂದ ಈ ಪ್ರತಿಭಟನೆಗಳನ್ನು ಅಡಗಿಸೋದ್ರಲ್ಲಿ ತನ್ನ ಮುಂದಿನ ಎಲ್ಲ ಸಮಯವನ್ನು ಕಳೆಯಬೇಕಾಯಿತು. ಸೊ he had become tired about these revolts and his journey. ಆ ಪ್ರವಾಸ ಅವನ ಈ ಒಂದು ಈ ಪ್ರತಿಭಟನೆಗಳಿಂದ ಈ ಒಂದು ಬೇಸರಗೊಂಡಿದ್ದನು. 1351ರಲ್ಲಿ 1351 because of his ill health at a place called ಥಾಟಾ, 1351ರಲ್ಲಿ ಥಾಟಾ ಎಂಬ ಸ್ಥಳದಲ್ಲಿ at a place called ಥಾಟಾ which is in today ಪಾಕಿಸ್ತಾನ್, ಈಗ ಪಾಕಿಸ್ತಾನದಲ್ಲಿ ಬರ್ತದೆ, ಅನಾರೋಗ್ಯ ಸ್ಥಿತಿಯಿಂದ ಅವನ ಮರಣ ಸಂಭವಿಸಿತು. 1351 he met his death at Thata which is in Pakistan today because of his ill health. And before his death he had appointed his successor. ತನ್ನ ಉತ್ತರಾಧಿಕಾರಿಯನ್ನು ನೇಮಿಸಿದ್ದ ತನ್ನ ಮರಣದಕ್ಕಿಂತ ಪೂರ್ವದಲ್ಲಿ he had appointed his brother's son, ಅವನ ತಮ್ಮನ ಮಗ, ಅವನ ತಮ್ಮನ ಹೆಸರು ಇಲ್ಲೇ ರಜಾಬ್ ಆಗಿತ್ತು. The brother's name was Rajab and his son was Firoz. ಆ ರಜಾಬನ ಮಗ ಫಿರೋಜ್ ಆಗಿದ್ದ. ಮೊಹಮ್ಮದ್ ಬಿನ್ ತುಘಲಕ್ ಅವನ ಮೇಲೆ ಇದ್ದಂಥ ಅಪಾರವಾದ ಅಭಿಮಾನ ಪ್ರೀತಿಯಿಂದಾಗಿ ಅವನನ್ನು ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸಿದ್ದಾನೆ. ಯಾಕಂದರೆ ಮೊಹಮ್ಮದ್ ಬಿನ್ ತುಘಲಕನಿಗೆ ಯಾವ ಗಂಡ ಮಕ್ಕಳು ಇರಲಿಲ್ಲ. ಆ್ಯಸ್ ಮೊಹಮ್ಮದ್ ಬಿನ್ ತುಘಲಕ್ ವಾಸ್ ನಾಟ್ ಹ್ಯಾವಿಂಗ್ ಎನಿ ಸನ್ಸ್, he appointed his brother's son to whom he was very much having the affection towards him and love towards him. So he appointed him as the successor, Firoz. 1351, after the death of Muhammad bin Tughlaq, we notice Firoz Shah Tughlaq became the Sultan in 1351 and ruled as the Sultan up to 1388. So next to Muhammad bin Tughlaq, we are going to study about Firoz Shah Tughlaq. So this is here about the rule of Muhammad bin Tughlaq. His most important question, 10 marks question, will be from his experiments. ಅವನ ಪ್ರಯೋಗಗಳ ಮೇಲೆ ನಿಮಗೆ 10 ಮಾರ್ಕ್ಸ್ ಪ್ರಶ್ನೆ ಇರ್ತದೆ, ಎಸ್ಸೆ ಟೈಪ್ ಪ್ರಶ್ನೆ ಇದೆ. ಅದನ್ನು ಯಾವ ರೀತಿಯಾಗಿ ಬರೆಯಬೇಕು ಅದನ್ನು ವಿಷಯ ಹೇಳಿದ್ದೆ ನಿಮಗೆ. ಯು ಹ್ಯಾವ್ ಟು ರೈಟ್ ಫಸ್ಟ್ ವೈ ದಟ್ ಎಕ್ಸ್ಪೆರಿಮೆಂಟ್ ವಾಸ್ ಟೇಕನ್, ದಟ್ ಇಸ್ ಕಾಸಸ್. ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಯಾರ್ ವಾಟ್ ವೇರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್. ಆ ಪ್ರಯೋಗ ವಿಫಲವಾಗಲು ಅಲ್ಲೇ ಕಾರಣಗಳೇನಾಗಿದ್ದು, ಈ ರೀತಿಯಾಗಿ ವಿಷಯವನ್ನು ಬರೀಬೇಕು. ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ಅಬೌಟ್ ದಿಸ್ ರೂಲ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್. ಸೊ ದಿಸ್ ಇಸ್ about one of the Tughlaq, mainly the ruler, that is here mainly Muhammad bin Tughlaq. Next we are going to study about the Firoz Shah Tughlaq, which they may ask you for 5 marks. 5 marks ನಲ್ಲಿ ಬರಬಹುದು ಇದು. The reforms of Firoz Shah Tughlaq. Firoz Shah Tughlaqನ ಸುಧಾರಣೆಗಳು. This is what we are going to study in our next class. ಮುಂದಿನ ಕ್ಲಾಸ್ನಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. So Firoz Shah Tughlaq almost is the last important sultan. After that I will just wind up the Delhi Sultan Sayyid and Lodhis. Then I will take the contribution of the Delhi Sultans, mainly administration, there are mainly literature, art and architecture. So that will be your particularly the completion of the syllabus of the North India. ಉತ್ತರ ಭಾರತದ ಏನು ಸಿಲೆಬಸ್ ನಾನು ತಗೊಳ್ಳೋದಿತ್ತು ಅದನ್ನ ವಿಷಯ ನಾನು ಅಲ್ಲಿ ಮುಗಿಸ್ತಾ ಇದ್ದೀನಿ. So by here next month, round about 20th, December 20th, we will complete our portion there. So this Firoz Shah Tughlaq we will continue in our next mainly the class. ಮುಂದಿನ ಕ್ಲಾಸ್ನಲ್ಲಿ ಫಿರೋಜ್ ಶಾ ತುಘಲಕನ ಬಗ್ಗೆ ವಿಷಯ ಪ್ರಾರಂಭ ಮಾಡ್ತೀನಿ. We'll continue.